ಅದ್ಭುತ ಬೇಕಾ? ಲೋಕ ಏನು ಹೇಳ್ತದ ನನ್ನ ಸೈಡಿಗೆ ಇಟ್ಬಿಡು. ಎಂದೆಂದಿಗೂ ಬದಲಾಗದ ದೇವರ ಮೇಲೆ ದೃಷ್ಟಿ ಇರಲಿ. ಲೋಕದ ಜನರು ಬದಲಾವಣೆ ಆದರೂ ಆತನ ಬದಲಾವಣೆ ಆಗಲಿಲ್ಲ. ಇಲ್ಲಿ ಯಾರೆಲ್ಲ ಮೊಣಕಾಲು ಹಾಕಿದ್ರು, ನಿಂತ್ಕೊಂಡಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಅವ್ರ ಮೇಲೆ ಒಂದು ವಿಶೇಷ ಬೆಂಕಿ. ನಿಮ್ಮ ಸುತ್ತಲೂ ಬೆಂಕಿ ಇರೋದ್ರಿಂದ ಈ ಲೋಕದ ಯಾವುದೇ ಶಕ್ತಿ ನಿಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ಒಂದೆರಡು ನಿಮಿಷ ಪ್ರಾರ್ಥನೆ ಮಾಡ್ರಿ. ನಿಮ್ಮ ನೋವನ್ನ ದೇವರೊಟ್ಟಿಗೆ ಮಾತನಾಡ್ರಿ. ನಾನು ಗಂಡನ ಪರವಾಗಿ ನಿಂತ್ಕೊಂಡೆ, ಹೆಂಡತಿ ಪರವಾಗಿ ನಿಂತ್ಕೊಂಡೆ, ಲೋಕದ ಪರವಾಗಿ ನಿಂತ್ಕೊಂಡೆ, ಇವ್ರ ಪರವಾಗಿ ನಿಂತ್ಕೊಂಡೆ, ಏನು ಲಾಭ ಆಗಲಿಲ್ಲ. ಇವತ್ತು ನೀನೆಲ್ಲವನ್ನ ಬಿಟ್ಟು ದೇವರ ಪರವಾಗಿ ಬಾ. ಸ್ವಾಮಿ, ನಾನು ಏನೇ ಆದರೂ ನಿನ್ನ ಪರವಾಗಿ ನಾನು ನಿಂತ್ಕೊಳ್ತೇನೆ. ನನ್ನ ಜೀವಿತದಲ್ಲಿ ಏನೇನು ನಡೆದ್ರು ನಾನು ನಿನ್ನ ಪರವಾಗಿ ನಿಂತ್ಕೊಂಡು ಸೇವೆ ಮಾಡೋದಕ್ಕೆ ನಾನು ತೀರ್ಮಾನ ಮಾಡ್ತೇನೆ. ಸ್ವಸ್ಥತೆ ಬೇಕಾ? ಬಿಡುಗಡೆ ಬೇಕಾ? ನಿನ್ನ ಉನ್ನತ ಪದವಿಗೆ ಬೇಕಾ? ನೀನು ಎಲ್ಲಿಗೂ ಹೋಗ್ಬೇಡ. ನೀನು ದೇವರ ಪರವಾಗಿ ಬಾ. ನೀನು ಬೆಂಕಿಯಲ್ಲಿ ಬಿದ್ದಾಗಲೂ ಕೂಡ ಆತ ನಿನ್ನ ಬಳಿಗೆ ಬರ್ತಾನೆ. ನಿನ್ನ ಜಲರಾಶಿಗಳನ್ನು ಹಾದು ಹೋಗುವಾಗಲೂ ನಿನ್ನ ಜೊತೆ ಇರ್ತಾನೆ. ನೀನು ಯಾವುದಕ್ಕೂ ಕಂದದಿರುವಿ ಅಂತ ದೇವರ ವಾಕ್ಯ ಹೇಳ್ತಿದೆ. ನಿನ್ನನ್ನು ಉನ್ನತ ಪದವಿಗೆ ತರುವ ದೇವರಿದ್ದಾನೆ. 2 ದಿನ ನೀನು ಎಲ್ಲ ಕೆಲಸ ಬಿಟ್ಟು ಈ ಸ್ಥಳಕ್ಕೆ ಬಂದಿದ್ದೀರಾ. ಎಲ್ಲರೂ ಹೇಳಿರ್ಬೋದು, ಯಾಕೆ ಸುಮ್ಮನೆ ರಜೆ ಹಾಕಿ ಹೋಗ್ತಾ ಇದ್ದೀರಾ, ಯಾಕೆ ಇದೆಲ್ಲ ಹಣ ಖರ್ಚು ಮಾಡ್ತಾ ಇದ್ದೀರಾ? ನೀವು ಬಿತ್ತಿರುವಂಥದ್ದು ದೇವರ ಪರವಾಗಿ, ನೀವು ಕಳೆದಿರುವಂಥದ್ದು ದೇವರ ಪರವಾಗಿ. ದೇವರು ನಿನ್ನ ಪರವಾಗಿ ನಿಂತಾಗ ಎಂದಿಗೂ ನಿನ್ನನ್ನು ಬೆಂಕಿಲಿ ಬಿಡ್ಲಿಕ್ಕೆ ಬಿಡಲ್ಲ ದೇವರು. ಒಂದು ವೇಳೆ ಜನರು ನಿನ್ನನ್ನು ತಳ್ಳಿದ್ರು ಕೂಡ ಅವರ ಮುಂದೆ ದೇವರು ನಿನ್ನನ್ನು ಮೇಲೆ ಎತ್ತಾನೆ. ಅವರ ಮುಂದೆ ನಿನ್ನನ್ನು ನಡೆಯುವಂತೆ ಮಾಡ್ತಾನೆ. ನಿನ್ನನ್ನು ಕಟ್ಟಿ ಹಾಕಿರುವಂಥ ಯಾವುದೇ ಬಲಗಳು ಇವತ್ತು ನಿನ್ನ ಮುಂದೆ ನಿಂತ್ಕೊಳ್ಳಲ್ಲ. ಇಲ್ಲಿರುವಂಥ ಎಲ್ಲ ಮಾಟ ಮಂತ್ರಗಳನ್ನು ದೇವರು ಮುರಿದು ಹಾಕ್ಲಿಕ್ಕಿದ್ದಾರೆ. ದೆವ್ವಗಳನ್ನು ಮುರಿದು ಹಾಕ್ಲಿಕ್ಕಿದ್ದಾರೆ. ಸರ್ಪದ ಬಲಗಳು ಮುರಿಯಲ್ಪಡಲಿ, ದೆವ್ವದ ಬಲಗಳು ಮುರಿಯಲ್ಪಡಲಿ. ಒಂದು ಸರ್ಪದ ಶಕ್ತಿ ಹೊರಗೆ ಬರ್ತಾ ಇದೆ ಈ ಸ್ಥಳದಲ್ಲಿ. ಒಬ್ಬರ ಮೇಲಿರುವಂಥ ಸರ್ಪ ಹೊರಗೆ ಬರ್ತಾ ಇದೆ. ಒಬ್ಬರ ಮೇಲಿರುವಂಥ ಮಾಟ ಮಂತ್ರ ಹೊರಗೆ ಬರ್ತಾ ಇದೆ. ಬೆಂಕಿ ಅವರ ಮೇಲೆ ಬರ್ತಾ ಇದೆ. ಎಲ್ಲವೂ ಸುಟ್ಟು ಹಾಕಲ್ಪಡ್ತಾ ಇದೆ ಈ ಸ್ಥಳದಲ್ಲಿ. ಯಾವ ಪರಿಸ್ಥಿತಿಗೆ ಅಡ್ಡ ಬೀಳ್ಬೇಡ್ರಿ. ನಿನ್ನ ಸಮಸ್ಯೆಗಳಿಗೆ ಅಡ್ಡ ಬೀಳ್ಬೇಡ್ರಿ. ನಿನ್ನ ವಿರುದ್ಧವಾಗಿ ನಿಂತಿರುವಂಥ ಕೇಸುಗಳಿಗೆ ಅಡ್ಡ ಬೀಳ್ಬೇಡ್ರಿ. ನಿನ್ನ ವಿರುದ್ಧವಾಗಿ ನಿಂತಿರುವಂಥ ಪರಿಸ್ಥಿತಿಗಳಿಗೆ ಅಡ್ಡ ಬೀಳ್ಬೇಡ್ರಿ. ನೀನು ದೇವರಿಗೆ ಅಡ್ಡ ಬೀಳು ಸಾಕು. ನಿನ್ನ ಮುಂದೆ ಬೆಟ್ಟದಂತೆ ನಿಂತಿರುವಂಥ ಮೂರ್ತಿಗೆ ಅಥವಾ ಬೆಟ್ಟದ ಸಮಸ್ಯೆಗಳಿಗೆ ಅಡ್ಡ ಬೀಳ್ಬೇಡ್ರಿ. ದೊಡ್ಡ ಕಾಯಿಲೆಗಳಿಗೆ ಅಡ್ಡ ಬೀಳ್ಬೇಡ್ರಿ. ರಿಪೋರ್ಟಿಗೆ ಅಡ್ಡ ಬೀಳ್ಬೇಡ್ರಿ. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂತ ದೇವರ ಪಾದಕ್ಕೆ ಅಡ್ಡ ಬೀಳ್ರಿ. ಅದು ನಿನ್ನ ಸ್ಥಿತಿಯನ್ನೇ ಬದಲಾಯಿಸುತ್ತದೆ. ಸ್ವಾಮಿ, ಇವತ್ತು ನಿನ್ನ ವಾಕ್ಯವನ್ನು ಕೇಳಿದಂತ ನಿನ್ನ ಎಲ್ಲ ಮಕ್ಕಳ ಮೇಲೆ ಬೆಟ್ಟದ ಎಲ್ಲ ಬಲಗಳು ಮುರಿಯಲ್ಪಡಲಿ ಸ್ವಾಮಿ. ಇದು ಮಾಡಿದ್ರೆ ಮಾತ್ರ ನಿಮಗೆ ಗುಣ ಆಗತ್ತೆ. ಇದು ಮಾಡಿದ್ರೆ ಮಾತ್ರ, ಈ ಮೆಡಿಸಿನ್ ತಿಂದ್ರೆ ಮಾತ್ರ ವಾಸಿ ಆಗತ್ತೆ. ಇದು ತಿಂದ್ರೆ ಮಾತ್ರ ನಿಮಗೆ ವಾಸಿ ಆಗತ್ತೆ ಅಂತ ಹೇಳಿದಂತ ಜನರು ಮುಂದೆ ನೀನು ದೇವರ ಪರವಾಗಿ ನಿಂತು ಅದೇ ಬೆಂಕಿ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅದೇ ಪರಲೋಕದ ಬೆಂಕಿ ಇಲ್ಲಿದೆ. ದಹಿಸುವ ಅಗ್ನಿ ಇಲ್ಲಿದೆ. ಆ ದಹಿಸುವ ಅಗ್ನಿ ಇಲ್ಲಿದೆ. ನಿಮ್ಮ ಮಧ್ಯದಲ್ಲಿ ದಹಿಸುವ ಅಗ್ನಿ ಇದೆ. सर्वशक्तिमान तू ही है, सबको संभालता ही तू है। सर्वशक्तिमान तू ही है, सबको संभालता ही तू है। तेरी आराधना मैं करूं, तेरी आराधना मैं करूं, तेरी आराधना मैं करूं, तेरी आराधना मैं करूं। यीशु तेरा हाथ ऊपर मेरे, यीशु तेरा हाथ
खुशियाँ भी तू है, विजय देने वाला तू है। तेरी आराधना मैं करूं, तेरी आराधना मैं करूं, तेरी आराधना मैं करूं, तेरी आराधना मैं करूं। यीशु तेरा हाथ ऊपर मेरे, 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 यीशु तेरा हाथ ऊपर मेरे। ಎಲ್ಲರ ಕೈಗಳ ಮೇಲೆ ಕೊನೆಯ ಒಂದು ಪ್ರಾರ್ಥನೆ, ಎಲ್ಲರೂ ಪ್ರತಿಯೊಬ್ಬರು ಈ ಕ್ಷಣದಲ್ಲಿ ಎಲ್ಲರ ಮೇಲೆ ಕರ್ತನೆ ಈ ಪರಲೋಕದ ಅಗ್ನಿ ಬೀಳಲಿ, ಗಟ್ಟಿಯಾಗಿ 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 ಈ ಮುಂದಿನ ಭಾಗದಿಂದ ಬೆಂಕಿ ಎಲ್ಲರ ಮೇಲೆ ಚಲಿಸಲಿ, ಈ ಮುಂದಿನ ಭಾಗದಿಂದ ಎಲ್ಲರ ಮೇಲೆ ಬೆಂಕಿ ಚಲಿಸಲಿ. ಈಗ ಸ್ವೀಕಾರ ಮಾಡ್ರಿ. Yes, receive the fire, receive the fire. Yes, yes, yes. Touch, touch, touch. Lord, release, release your fire, release your fire in the name of Jesus. ಬೆಂಕಿ ಬೆಂಕಿ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ ಕರ್ತನೇ ಮಹಿಮೆ ಮಹಿಮೆಗಾಗಿ ಸ್ತೋತ್ರ. Thank you Jesus, thank you Jesus, thank you Jesus. ನಿಲ್ಲಿಸ್ಬೇಡ್ರಿ ನಿಲ್ಲಿಸ್ಬೇಡ್ರಿ ನಿಲ್ಲಿಸ್ಬೇಡ್ರಿ.